ಮಾಹಿತಿ ಪ್ರಕಾರ 56,200 ಅಭ್ಯರ್ಥಿಗಳು ಈ ಪರೀಕ್ಷೆ ಬರೀತಾ ಇದ್ದಾರೆ. 163 ಸೆಂಟರ್ಸ್, 6 ಊರುಗಳಲ್ಲಿ 163 ಸೆಂಟರ್ಸ್ ನಡೀತಾ ಇದೆ. ಸೊ ಇದಕ್ಕೆ ವ್ಯಾಪಕವಾದ ಸಿದ್ಧತೆಗಳನ್ನ ಪರೀಕ್ಷಾ ಪ್ರಾಧಿಕಾರದವರು ಮಾಡಿಕೊಂಡಿದ್ದಾರೆ ಮತ್ತು ಪ್ರತಿಯೊಂದು ಎಕ್ಸಾಮ್ ಸೆಂಟರ್ಗೆ ಮತ್ತು ಅದರಲ್ಲಿರುವ ಎಕ್ಸಾಮ್ ಹಾಲ್ಗಳಿಗೆ CCTV ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಮಲ್ಲೇಶ್ವರಂನಲ್ಲಿರುವ ಎಕ್ಸಾಮಿನೇಷನ್ ಅಥಾರಿಟಿ ಈ ಕಟ್ಟಡದಲ್ಲಿ ಇವರು ಇದನ್ನು ಮಾನಿಟರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲ 163 ಎಕ್ಸಾಮ್ ಸೆಂಟರ್ಸ್ನ ಇಲ್ಲಿ ಕೂತ್ ಕಡೆನೆ ಇವರು ಗಮನ ಹರಿಸಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ನಡೆಯದೇ ಇರೋ ಥರ ನೋಡ್ಕೊಳ್ತಾರೆ. ಸೊ ನನ್ನ ಪ್ರಕಾರ ಭಾಳ ಉತ್ತಮವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಪರೀಕ್ಷೆ ನಡೀತಾ ಇದೆ. ಎಲ್ಲೂ ಗೊಂದಲ, ಕನ್ಫ್ಯೂಷನ್ ಏನೇನು. PC ಎಕ್ಸಾಮ್ಸ್ಗೆಲ್ಲ CCTV ಕ್ಯಾಮ್ರಾ ಹಾಕ್ತಾ ಇದೆ. ಒಂದು ಸೆಂಟ್ರಲೈಸ್ ಮಾನಿಟರಿಂಗ್ ನೀವು ಹೇಳ್ತಾರೆ ಅದನ್ನು ಅಳವಡಿಸೋ ಬಗ್ಗೆ ಚಿಂತನೆ ನಡೆದಿದೆ. ಸಹ ಮುಂದೆ ಜಾರಿಗೆ ತರಲು ಭಾಳ ಎಲ್ಲ ಪ್ರಯತ್ನ ಮಾಡ್ತಾರೆ. ಸರ್, ಇದುವರೆಗೆ ಎಲ್ಲಾದರೂ ಸ್ಟೇಟಲ್ಲಿ ಅಂದರೆ ಈಗ ನಡೆಯುವಂಥ ಎಕ್ಸಾಮ್ ಪರೀಕ್ಷಾ ಕೇಂದ್ರಗಳಲ್ಲಿ ಏನಾದರೂ ಕೇಸಸ್ಗಳು ಅಥವಾ ಸಮಸ್ಯೆಗಳು ಕಂಡು ಬಂದಿದ್ದಾನೆ? ಎಲ್ಲೂ ಸಮಸ್ಯೆ ಇಲ್ಲ, ಏನೇನಿಲ್ಲ, ಯಾವುದೂ ರಿಪೋರ್ಟ್ ಆಗಿಲ್ಲ, ಎಲ್ಲ ಸರಿ ಇದೆ. ಅಲ್ಲಿ ಎಕ್ಸಾಮ್ ಸೆಂಟರ್ಗಳಲ್ಲಿ ಸಣ್ಣ ಪುಟ್ಟ ಇರ್ಬೋದು, ಅದೆಲ್ಲ ಅಲ್ಲಲ್ಲೇ ಸಾಲ್ವ್ ಆಗ್ತದೆ. ಬೇರೆ ಏನೂ ಪ್ರಶ್ನೆ ಪತ್ರಿಕೆ ಬಗ್ಗೆ ಆಗಲಿ, OMR ಶೀಟ್ ಬಗ್ಗೆ ಆಗಲಿ, ಉತ್ತರ ಪತ್ರಿಕೆ ಬಗ್ಗೆ ಏನೇನೂ ಗೊಂದಲ, ಎಲ್ಲ ಸ್ಮೂತಾಗಿ ನಡೀತದೆ. ಥ್ಯಾಂಕ್ ಯು.